ನಮಸ್ಕಾರ ಪ್ರಿಯ ವೀಕ್ಷಕರೇ. ಈ ಕ್ಷಣ ನೀವು ಈ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಇದು ಸಾಮಾನ್ಯ ವಿಷಯ ಅಲ್ಲ. ನಿಮ್ಮ ಜೀವನದಲ್ಲಿ ಏನೋ ಒಂದು ಬದಲಾವಣೆ ಬರಬೇಕಾಗಿದೆ. ನೀವು ಕಾಯುತ್ತಿದ್ದ ಆ ಶುಭ ಸಮಯ ಈಗ ಹತ್ತಿರದಲ್ಲಿದೆ. ಬಹುಶಃ ನೀವು ಇಷ್ಟು ದಿನ ಮೌನವಾಗಿ ನೋವು ಅನುಭವಿಸಿದ್ದಿರಬಹುದು, ಯಾರಿಗೂ ಹೇಳದೆ ಕಷ್ಟಗಳನ್ನು ಸಹಿಸಿದ್ದಿರಬಹುದು. ಆದರೆ ಇಂದು ಈ ಕ್ಷಣದಲ್ಲಿ ನಾನು ನಿಮಗೆ ಒಂದು ಸತ್ಯ ಹೇಳ್ತೇನೆ. ದೇವರು ನಿಮ್ಮನ್ನು ಮರೆತಿಲ್ಲ. ನಿಮ್ಮ ಪ್ರಾರ್ಥನೆಗಳನ್ನು ದೇವರು ಕೇಳಿಸಿಕೊಂಡಿದ್ದಾರೆ. ಈ ವಿಡಿಯೋದಲ್ಲಿ ನಾನು ಹೇಳಲಿರುವ ವಿಷಯ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲದು. ಒಂದು ಸಣ್ಣ ಮಾಹಿತಿಯಲ್ಲ ಇದು. ಇದು ನಿಮ್ಮ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುವ ಸೂಚನೆ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ಗಮನದಿಂದ ನೋಡಿ, ಯಾಕೆಂದ್ರೆ ಈ ಸಂದೇಶ ನಿಮ್ಮಿಗಾಗಿ ಬಂದಿರಬಹುದು. ಪ್ರಿಯ ವೀಕ್ಷಕರೇ, ನಿಮ್ಮ ಮನಸ್ಸಿನಲ್ಲಿ ಇತ್ತೀಚೆಗೆ ಏನೋ ಒಂದು ಬದಲಾವಣೆ ಆಗುತ್ತಿರುವಂತೆ ಅನಿಸುತ್ತಿದೆಯಾ? ಹಿಂದಿನಂತಿಲ್ಲ, ನಿಮ್ಮೊಳಗೆ ಒಂದು ಹೊಸ ಧೈರ್ಯ, ಒಂದು ಹೊಸ ಭರವಸೆ ಹುಟ್ಟುತ್ತಿರುವಂತೆ ಕಾಣುತ್ತಿದೆಯಾ? ಇದು ಒಂದು ದೈವಿಕ ಸಂಕೇತ. ಏಕೆಂದರೆ ಏಪ್ರಿಲ್ 2ರಿಂದ ಪ್ರಾರಂಭವಾಗುತ್ತಿರುವ ಈ ಮಹಾಯೋಗ ಮಂಗಳಾದಿತ್ಯ ಯೋಗ. ಸೂರ್ಯನ ಶಕ್ತಿ, ಮಂಗಳನ ಸಾಹಸ, ಈ ಎರಡೂ ಒಂದಾಗಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಆರಂಭಿಸಲು ಬರುತ್ತಿವೆ. ನೀವು ಇಷ್ಟು ದಿನ ಕಾಯುತ್ತಿದ್ದ ಆ ಅವಕಾಶ, ನೀವು ಕನಸಿನಲ್ಲಿ ಕಂಡ ಆ ಯಶಸ್ಸು ಇದೀಗ ನಿಮ್ಮತ್ತ ಸಾಗುತ್ತಿದೆ. ಆದರೆ ಒಂದು ಸತ್ಯ, ಈ ಸಂದೇಶವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುವವರಿಗೆ ಮಾತ್ರ ಇದರ ಪೂರ್ಣ ಆಶೀರ್ವಾದ ಸಿಗುತ್ತದೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿರಿ, ಏಕೆಂದರೆ ದೇವರು ನಿಮಗೆ ಹೇಳಬೇಕಾದ ಒಂದು ಮುಖ್ಯ ಸಂದೇಶ ಇದರಲ್ಲಿರಬಹುದು. ಒಮ್ಮೆ ಯೋಚಿಸಿ ನೋಡಿ, ಸೂರ್ಯ ಎಂದರೇನು? ಆತ್ಮ, ಗೌರವ, ನಾಯಕತ್ವ. ಮಂಗಳ ಎಂದರೇನು? ಶಕ್ತಿ, ಸಾಹಸ, ಜಯ. ಈ ಎರಡು ಮಹಾಶಕ್ತಿಗಳು ಒಂದಾಗುವಾಗ ಅದು ಸಾಮಾನ್ಯ ಯೋಗ ಅಲ್ಲ, ಅದು ನಿಮ್ಮ ಜೀವನವನ್ನೇ ಎಚ್ಚರಿಸುವ ದೈವಿಕ ಶಕ್ತಿ. ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವೂ ಸ್ಪಷ್ಟವಾಗುತ್ತದೆ. ನೀವು ಮುಂದೆ ಸಾಗಲು ಬೇಕಾದ ಧೈರ್ಯ ನಿಮ್ಮೊಳಗೆ ಹುಟ್ಟುತ್ತದೆ. ನಾನು ಸಾಧ್ಯ ಅನ್ನೋ ಭಾವನೆ ನಿಮ್ಮೊಳಗೆ ಬೆಳೆಯುತ್ತದೆ. ಇಷ್ಟು ದಿನ ನೀವು ಅಡಕವಾಗಿದ್ದ ಶಕ್ತಿ ಈಗ ಹೊರಗೆ ಬರುತ್ತದೆ. ನೀವು ನಿಂತಿದ್ದ ಜಾಗದಿಂದ ಮುಂದೆ ಸಾಗುವ ಶಕ್ತಿ ಸಿಗುತ್ತದೆ. ಇದು ಕೇವಲ ಯೋಗ ಅಲ್ಲ, ಇದು ದೇವರು ನಿಮ್ಮ ಕೈ ಹಿಡಿದು ಮುಂದೆ ಬಾ ಎಂದು ಕರೆಯುತ್ತಿರುವ ಸಂಕೇತ. ಪ್ರಿಯ ಸಿಂಹರಾಶಿಯವರೇ, ಇಂದು ನೀವು ಈ ವಿಡಿಯೋ ನೋಡುತ್ತಿದ್ದೀರಾ ಅಂದ್ರೆ ಇದು ಕೇವಲ ಒಂದು ವಿಡಿಯೋ ಅಲ್ಲ, ಇದು ನಿಮ್ಮ ಜೀವನಕ್ಕೆ ಬಂದಿರುವ ಒಂದು ಸಂದೇಶ. ನೀವು ಇಷ್ಟು ದಿನ ಕೇಳಿಕೊಂಡ ಪ್ರಶ್ನೆಗಳು, ನನ್ನ ಜೀವನ ಯಾವಾಗ ಬದಲಾಗುತ್ತದೆ, ನನ್ನ ಕಷ್ಟಗಳಿಗೆ ಅಂತ್ಯ ಯಾವಾಗ, ಇವತ್ತೇ ಆ ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ. ಆದರೆ ಮೊದಲು ನನ್ನ ಒಂದು ಸಣ್ಣ ವಿನಂತಿ, ದಯವಿಟ್ಟು ಈಗಲೇ ಕಮೆಂಟ್ ಮಾಡಿ ಸಿಂಹರಾಶಿ ಅಂತ. ನೀವು ಈ ಪದವನ್ನು ಬರೆಯುವ ಕ್ಷಣದಲ್ಲಿ ನಿಮ್ಮೊಳಗೆ ಒಂದು ದೈವಿಕ ಶಕ್ತಿ ಚಲಿಸಲು ಪ್ರಾರಂಭವಾಗುತ್ತದೆ. ಜೀವನದ ತಿರುವು. ಸಿಂಹರಾಶಿಯವರೇ, ಒಮ್ಮೆ ನಿಮ್ಮ ಹೃದಯಕ್ಕೆ ಕೇಳಿ ನೋಡಿ. ಇಷ್ಟು ದಿನ ನೀವು ಎದುರಿಸಿದ ಕಷ್ಟಗಳು, ಯಾರಿಗೂ ಹೇಳದೆ ನೀವು ಅನುಭವಿಸಿದ ನೋವುಗಳು ದೇವರು ನೋಡುತ್ತಲೇ ಇದ್ದನು. ಈಗ ಈ ಮಂಗಳಾದಿತ್ಯ ಯೋಗದಿಂದ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವು ಬರಲಿದೆ. ಹಿಂದಿನ ನೋವುಗಳು ನಿಧಾನವಾಗಿ ದೂರವಾಗುತ್ತವೆ. ನೀವು ಹಿಂದೆ ನೋಡಿದಾಗ ಅದು ಕೂಡ ನನ್ನ ಜೀವನದ ಒಂದು ಪಾಠ ಅಂತ ಹೇಳುವಿರಿ. ಹಣ ಮತ್ತು ಸಮೃದ್ಧಿ. ಸಿಂಹರಾಶಿಯವರೇ, ನೀವು ಬಹುಶಃ ಹಣದ ಬಗ್ಗೆ ಸಾಕಷ್ಟು ಚಿಂತಿಸಿದ್ದಿರಬಹುದು. ಕಷ್ಟಪಟ್ಟು ಕೆಲಸ ಮಾಡಿದರೂ ಫಲ ಸಿಗುತ್ತಿಲ್ಲ ಅನ್ನಿಸಿರಬಹುದು. ಆದರೆ ಈಗ ಪರಿಸ್ಥಿತಿ ಬದಲಾಗುತ್ತಿದೆ. ಈ ಯೋಗದ ಪ್ರಭಾವದಿಂದ ನಿಮ್ಮ ಹಣದ ಸ್ಥಿತಿಯಲ್ಲಿ ಸುಧಾರಣೆ ಕಾಣುತ್ತದೆ. ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ಉದಾಹರಣೆಗೆ, ನೀವು ಕಾಯುತ್ತಿದ್ದ ಒಂದು ಅವಕಾಶ ಅಥವಾ ನೀವು ನಿರೀಕ್ಷಿಸದ ಒಂದು ಆದಾಯ ಅಚಾನಕ್ ನಿಮ್ಮ ಜೀವನಕ್ಕೆ ಬರಬಹುದು. ನೀವು ಇಷ್ಟು ದಿನ ಕಾಯುತ್ತಿದ್ದ ಫಲ ಈಗ ನಿಮ್ಮತ್ತ ಬರುತ್ತಿದೆ. ಗೌರವ ಮತ್ತು ನಾಯಕತ್ವ. ಸಿಂಹರಾಶಿಯವರೇ, ನಿಮ್ಮೊಳಗೆ ಒಂದು ನಾಯಕತ್ವ ಗುಣ ಇದೆ. ಆದರೆ ಇಷ್ಟು ದಿನ ಅದನ್ನು ಎಲ್ಲರೂ ಗುರುತಿಸಿರಲಿಲ್ಲ. ಈಗ ಸಮಯ ಬದಲಾಗಿದೆ. ಜನರು ನಿಮ್ಮ ಮಾತನ್ನು ಗಮನಿಸುತ್ತಾರೆ, ನಿಮ್ಮ ಅಭಿಪ್ರಾಯಕ್ಕೆ ಬೆಲೆ ಕೊಡುತ್ತಾರೆ. ಕೆಲಸದಲ್ಲಾಗಲಿ ಕುಟುಂಬದಲ್ಲಾಗಲಿ ನೀವು ಒಂದು ನಾಯಕನಂತೆ ಕಾಣುತ್ತೀರಿ. ಇದು ಸೂರ್ಯನ ಕೃಪೆ. ಆತ್ಮವಿಶ್ವಾಸದ ಸ್ಫೋಟ. ಸಿಂಹರಾಶಿಯವರೇ, ಒಮ್ಮೆ ಗಮನಿಸಿ ನೋಡಿ. ಇಷ್ಟು ದಿನ ನೀವು ಕೆಲವೊಮ್ಮೆ ಭಯಪಟ್ಟು ಹಿಂಜರಿದ ಸಂದರ್ಭಗಳಿವೆ. ಆದರೆ ಈಗ
ನಿಮ್ಮೊಳಗಿನ ಭಯ ನಿಧಾನವಾಗಿ ಮಾಯವಾಗುತ್ತದೆ. ನೀವು ಧೈರ್ಯವಾಗಿ ನಿರ್ಧಾರ ತೆಗೆದುಕೊಳ್ಳುತ್ತೀರಿ. ನೀವು ನಿಮ್ಮನ್ನು ನೀವು ಕೇಳಿಕೊಳ್ಳುತ್ತೀರಿ, ನಾನು ಮಾಡಬಹುದಾ? ಆಮೇಲೆ ನಿಮ್ಮ ಹೃದಯವೇ ಉತ್ತರ ಕೊಡುತ್ತದೆ, ಹೌದು, ನೀನು ಮಾಡುತ್ತೀಯ, ಮತ್ತು ನೀವು ನಿಜವಾಗಿಯೂ ಸಾಧಿಸುತ್ತೀರಿ. ಸಂಬಂಧಗಳು. ಸಿಂಹರಾಶಿಯವರೇ, ಜೀವನದಲ್ಲಿ ಸಂಬಂಧಗಳು ತುಂಬಾ ಮುಖ್ಯ. ಕೆಲವೊಮ್ಮೆ ತಪ್ಪು ಅರ್ಥಗಳು, ಮೌನ, ಅಂತರ ಇವು ನಿಮ್ಮನ್ನು ನೋಯಿಸಿರಬಹುದು. ಆದರೆ ಈಗ ಕುಟುಂಬದಲ್ಲಿ ಸಮಾಧಾನ ಬರುತ್ತದೆ, ಪ್ರೀತಿಯಲ್ಲಿ ಸಕಾರಾತ್ಮಕ ಬದಲಾವಣೆಯಾಗುತ್ತದೆ. ಜನರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತಾರೆ. ನೀವು ಒಬ್ಬರಲ್ಲ, ನಿಮ್ಮ ಜೊತೆ ನಿಮ್ಮವರಿದ್ದಾರೆ ಅನ್ನೋ ಭಾವನೆ ಬರುತ್ತದೆ. ಪ್ರಿಯ ಸಿಂಹರಾಶಿಯವರೇ, ಒಂದು ಕ್ಷಣ ಗಮನಿಸಿ ಕೇಳಿ. ನಿಮ್ಮ ಜೀವನದಲ್ಲಿ ಈಗ ನಡೀತಿರುವ ಈ ಬದಲಾವಣೆ ಇದು ಸಾಮಾನ್ಯ ಅಲ್ಲ. ಮಂಗಳಾಧಿಕ್ಯ ಯೋಗದ ದೈವಿಕ ಶಕ್ತಿ ನಿಮ್ಮತ್ತ ಬರುತ್ತಿದೆ. ಆದರೆ ಒಂದು ಸಣ್ಣ ಪ್ರಶ್ನೆ, ನೀವು ಆ ಶಕ್ತಿಯನ್ನು ಸ್ವೀಕರಿಸಲು ಸಿದ್ಧರಾಗಿದ್ದೀರಾ? ಏಕೆಂದರೆ ಕೆಲವೊಮ್ಮೆ ದೈವಿಕ ಶಕ್ತಿ ನಮ್ಮ ಬಳಿ ಬರುತ್ತದೆ, ಆದರೆ ನಾವು ಅದನ್ನು ಹಿಡಿಯಲು ಸಿದ್ಧವಾಗಿರೋದಿಲ್ಲ. ಆದ್ದರಿಂದ ನಾನು ನಿಮಗೆ 4 ವಿಶೇಷ ಸಾಧನಗಳನ್ನು ಹೇಳುತ್ತೇನೆ. ಇವು ನಿಮ್ಮ ಜೀವನದಲ್ಲಿ ಈ ಯೋಗದ ಶಕ್ತಿಯನ್ನು ಡಬಲ್ ಮಾಡಬಹುದು. ಸೂರ್ಯಯಂತ್ರ, ನಿಮ್ಮ ಗೌರವ, ಯಶಸ್ಸು, ಬೆಳಕು ಹೆಚ್ಚಿಸಲು. ಮೂಂಗಾ ರಿಂಗ್ ಅಂದರೆ ರೆಡ್ ಕಾರಲ್, ನಿಮ್ಮ ಧೈರ್ಯ, ನಿರ್ಧಾರ ಶಕ್ತಿ ಹೆಚ್ಚಿಸಲು. ಸಿಂಹರಾಶಿ ಪೆಂಡೆಂಟ್, ನಿಮ್ಮ ಅದೃಷ್ಟವನ್ನು ಆಕ್ಟಿವೇಟ್ ಮಾಡಲು. ಸಕ್ಸೆಸ್ ಪ್ಲಾನರ್, ನಿಮ್ಮ ಕನಸುಗಳನ್ನು ನಿಜ ಮಾಡಲು ಮೊದಲ ಹೆಜ್ಜೆ. ಇವು ಕೇವಲ ಪ್ರಾಡಕ್ಟ್ಸ್ ಅಲ್ಲ, ನಿಮ್ಮ ಜೀವನ ಬದಲಾಯಿಸುವ ಸಾಧನಗಳು. ನೀವು ನಂಬಿಕೆ ಇಟ್ಟು ಒಂದು ಸಣ್ಣ ಹೆಜ್ಜೆ ಇಟ್ಟರೆ ದೇವರು ನಿಮ್ಮಿಗಾಗಿ ದೊಡ್ಡ ದಾರಿಯನ್ನು ತೆರೆಸುತ್ತಾನೆ. ಆದ್ದರಿಂದ ಡಿಸ್ಕ್ರಿಪ್ಷನ್ನಲ್ಲಿರುವ ಪ್ರಾಡಕ್ಟ್ ನೋಡಿ, ನಿಮಗೆ ಅನ್ನಿಸಿದ ಪ್ರಾಡಕ್ಟ್ ಅನ್ನು ಈಗಲೇ ಆಯ್ಕೆ ಮಾಡಿ. ಯಾಕೆಂದರೆ ಈ ಸಮಯ ಮತ್ತೆ ಬರೋದಿಲ್ಲ. ಇದು ನಿಮ್ಮ ಸಮಯ, ಇದನ್ನು ಕೈಚೆಲ್ಲಬೇಡಿ. ಆಧ್ಯಾತ್ಮಿಕ ಬೆಳವಣಿಗೆ. ಈ ಸಮಯದಲ್ಲಿ ನೀವು ದೇವರ ಕಡೆಗೆ ಹೆಚ್ಚು ಆಕರ್ಷಿತರಾಗುತ್ತೀರಿ. ನಿಮ್ಮ ನಂಬಿಕೆ ಹೆಚ್ಚಾಗುತ್ತದೆ, ನಿಮ್ಮ ಮನಸ್ಸು ಶಾಂತವಾಗುತ್ತದೆ. ಒಮ್ಮೆ ನೀವು ಏಕಾಂತದಲ್ಲಿ ಕುಳಿತುಕೊಂಡಾಗ ಒಳಗೆ ಒಂದು ಶಾಂತಿ ಅನುಭವವಾಗುತ್ತದೆ. ಇದು ದೇವರ ಸ್ಪರ್ಶ. ಪ್ರಿಯ ಸಿಂಹರಾಶಿಯವರೇ, ಈ ವಿಡಿಯೋ ನಿಮ್ಮ ಹೃದಯಕ್ಕೆ ತಟ್ಟಿದರೆ ಒಂದು ಲೈಕ್ ಮಾಡಿ. ಈ ವಿಡಿಯೋವನ್ನು ಸಂಕಷ್ಟದಲ್ಲಿರುವ ಯಾರಿಗಾದರೂ ಶೇರ್ ಮಾಡಿ ಮತ್ತು ಈಗಲೇ ಕಮೆಂಟ್ ಮಾಡಿ ಸಿಂಹರಾಶಿ ಮತ್ತು ಓಂ ನಮೋ ನಾರಾಯಣಾಯ ಎಂದು ಬರೆಯಿರಿ. ನಿಮ್ಮ ಕಮೆಂಟ್ ನಿಮ್ಮ ಜೀವನದಲ್ಲಿ ದೈವಿಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಅಂತಿಮ ಆಶೀರ್ವಾದ. ದೇವರು ನಿಮ್ಮ ಜೀವನವನ್ನು ಸುಖ, ಶಾಂತಿ, ಸಮೃದ್ಧಿಯಿಂದ ತುಂಬಲಿ. ನಿಮ್ಮ ಎಲ್ಲಾ ಕನಸುಗಳು ನಿಜವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ.